ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. 250 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದಂತ 4 ವರ್ಷದ ಬಾಲಿಕ ಬೆಳಗ್ಗೆ 6:30ರಿಂದಾನು ಕೊಳವೆ ಬಾವಿಯಲ್ಲಿ ಬಾಲಿಕ ನರಳಾಡ್ತಾ ಇರೋ ಹರಿಯಾಣದ ಅಂಬಾಲಾ ಜಿಲ್ಲೆಯ ದನ್ಯೋಡಾದಲ್ಲಿ ನಡೆದಿರುವಂತಹ ಘಟನೆ. ಬೆಳಗ್ಗೆಯಿಂದ ಮಗು ನರಳಾಡ್ತಾ ಇತ್ತು. ಕೊಳವೆ ಬಾವಿಯಲ್ಲಿ ಬಾಲಕ ನಿರ್ಭಯ್ ಸಾವನ್ನಪ್ಪಿರೋದು, ಬದುಕಿನ ಹೋರಾಟ ನಡೆಸ್ತಾ ಇರೋದು. ಬೆಳಗ್ಗೆ 6:30ರಿಂದ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದಷ್ಟು ಬೇಗ ಮಗುವನ್ನ ಜೀವಂತವಾಗಿ ಹೊರ ಕರೆ ತರಬೇಕು ಅಂತೇಳಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಕ್ಷಣೆಗೆ ಜಿಲ್ಲಾಡಳಿತ ಹಾಗೂ NDRF ತಂಡದಿಂದ ಹರಸಾಹಸ ನಡೀತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಭರದಿಂದ ಸಾಗಿದಂತ ರಕ್ಷಣಾ ಕಾರ್ಯಾಚರಣೆ. ತಂದೆ ಜೊತೆ ಅಜ್ಜನಿಗೆ ಊಟ ಕೊಡೋದಕ್ಕೆ ಹೊಲಕ್ಕೆ ಬಂದಿದ್ದಂತ ಪುಟಾಣಿ, ಹೊಲಕ್ಕೆ ಬಂದ ತಂದೆ ಮಗನನ್ನ ಬಿಟ್ಟು ಕೆಲಸದಲ್ಲಿ ಮಗ್ನರಾಗಿದ್ರು. ಈ ವೇಳೆ ಆಟವಾಡುತ್ತಾ ತೆರೆದ ಕೊಳವೆ ಬಾವಿಗೆ ಬಿದ್ದಿರುವಂತ ಮಗು. ಬೆಳಗ್ಗೆಯಿಂದನೂ ಕೂಡ ಮಗುವನ್ನ ಸುರಕ್ಷಿತವಾಗಿ ಹೊರತರುವ ಕಾರ್ಯಾಚರಣೆ ನಡೀತಾ ಇದೆ. ಅಂಬಾಲಾದಲ್ಲಿ ನಡೆದಿರುವಂತ ಘಟನೆ ಇದು. ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿದೆ. ಜೀವಂತವಾಗಿ ಸುರಕ್ಷಿತವಾಗಿ ಹೊರಗೆ ಕರೆ ತರಬೇಕು ಅಂತ ಮಾಡ್ತಾ ಇರುವಂತಹ ಕಾರ್ಯಾಚರಣೆ. ಮಗುವನ್ನ ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳನ್ನು ಕೂಡ NDRF ತಂಡ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಇದೇ ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದಿರೋದು. ಬೆಳಗ್ಗೆ 6:30ರಿಂದ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ತಾಯಿ ಪಾಪ ಅಳ್ತಾ ಇದ್ದಾರೆ, ನನ್ನ ಮಗನನ್ನ ರಕ್ಷಿಸಿ ಅಂತ. ಬೆಳಗ್ಗೆ 6:30ರಿಂದಾನು ಕೂಡ NDRF ಕಾರ್ಯಾಚರಣೆ ಮಾಡ್ತಾ ಇದೆ. ಮಗುವನ್ನ ಹೊರಗೆ ಕರೆ ತರಬೇಕು ಅಂತ. ದನ್ಯೋಡ ಅನ್ನುವಂತ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. 250 ಅಡಿ ಆಳದ ಕೊಳವೆ ಬಾವಿ ಇದು. ಈ ಕೊಳವೆ ಬಾವಿಯಲ್ಲಿ 4 ವರ್ಷದ ಪುಟಾಣಿ ಬಿದ್ದೋಗ್ಬಿಟ್ಟಿದೆ. ಗದ್ದೆಗೆ ಬಂದಂತ ಸಂದರ್ಭದಲ್ಲಿ ಅವರ ತಂದೆ ಕೆಲಸದಲ್ಲಿ ಮಗ್ನರಾಗಿದ್ರು. ಮಗು ಹೋಗಿ ಕೊಳವೆ ಬಾವಿಯಲ್ಲಿ ಬಿದ್ದೋಗಿದೆ. ಮಗುವನ್ನ ಹೊರಗೆ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕೊಳವೆ ಬಾವಿಗಳನ್ನ ತೆಗೆಸಿದ ನಂತರ ಅದನ್ನ ಮುಚ್ಚಬೇಕು ಅಂತ ಹೇಳೋದು ಇದಕ್ಕಾಗಿನೇ. ನೋಡಿ, ಈ ರೀತಿಯಾಗಿ ಆ ಹೋಲ್ ಹಾಗೆ ಬಿಟ್ಬಿಟ್ರೆ ಪುಟ್ಟ ಕಂದಮಗಳು. ಹಿಂದೆ ಕೂಡ ಅನೇಕ ಘಟನೆಗಳಾಗಿದ್ವು. ಹಾಗಾಗಿ ಈಗ ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಅಂಬಾಲದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಒಂದ್ ರೀತಿ ಆಘಾತಕಾರಿ. ಮಗುವನ್ನ ಹೊರಗೆ ಜೀವಂತವಾಗಿ ಹೊರಗೆ ತರಬೇಕು ಅಂತೇಳಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಸದ್ಯಕ್ಕೆ ಎಲ್ಲಿಗೆ ಬಂತು ಈ ಕಾರ್ಯಾಚರಣೆ? ಸೌಖ್ಯ, ಇವತ್ತು ಬೆಳಗ್ಗೆ 6:30ಕ್ಕೆ ಒಂದು ಘಟನೆ ನಡೆದಿರೋದು. ತಮ್ಮ ತಂದೆ ಜೊತೆ ಬಾಲಕ ನಿರ್ಭಯ್ 4 ವರ್ಷದ ಬಾಲಕ ಒಂದು ಹೊಲಕ್ಕೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಅವರ ತಾತ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಉಪಹಾರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ತಂದೆಯ ಜೊತೆ ಈತ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಆತನ ತಂದೆ ಮತ್ತೆ ತಾತ ಇಬ್ರು ಹೊಲದ ಕೆಲಸದಲ್ಲಿ ಮಗ್ನರಾಗಿರೋ ಸಂದರ್ಭದಲ್ಲಿ ಈ ಬಾಲಕ ಆ ಒಂದು ಕೊಳವೆ ಬಾವಿಯ ಬಳಿ ಹೋಗಿರ್ತಾನೆ. ಆ ಕೊಳವೆ ಬಾವಿಯ ಒಂದು ಕೇವಲ 9 ಇಂಚು ಅಗಲ ಇರುವಂತಹ ಒಂದು ಕೊಳವೆ ಬಾವಿ ಅದು. ಆ ಕೊಳವೆ ಬಾವಿ ಒಳಗಡೆ ಕಲ್ಲು ಮತ್ತೆ ಮಣ್ಣನ್ನ ಹಾಕ್ತಾ ಆಟ ಆಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಆ ಭಾಗದಲ್ಲಿ ಜಾಸ್ತಿ ಮಳೆ ಬಿದ್ದಿದ್ದ ಕಾರಣಕ್ಕೆ ಸಾಕಷ್ಟು ಕೆಸರು ಮತ್ತೆ ಒಂದ್ ರೀತಿ ಜಾರುವ ಸನ್ನಿವೇಶ ಇತ್ತು. ಈ ಸಂದರ್ಭದಲ್ಲಿ ಆ ಬಾಲಕ ಆ ಒಂದು 9 ಇಂಚು ಅಗಲದ ಒಂದು ಕೊಳವೆ ಬಾವಿ ಒಳಗಡೆ ಬೀಳ್ತಾನೆ. ಈ ಕೊಳವೆ ಬಾವಿ ಸುಮಾರು 220ರಿಂದ 250 ಅಡಿ ಆಳ ಇದೆ ಅಂತ ಹೇಳಲಾಗ್ತಾ ಇದೆ.
ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಒಂದು ಕೊಳವೆ ಬಾವಿ ಫೇಲ್ ಆದಂತ ಸಂದರ್ಭದಲ್ಲಿ, ಬೋರ್ವೆಲ್ ಫೇಲ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಹಾಕಿದಂತ ಕೇಸಿಂಗ್ ಪೈಪ್ ಏನಿರುತ್ತೆ ಅದಕ್ಕೆ ಭದ್ರವಾದ ಮುಚ್ಚಳವನ್ನ ಮುಚ್ಚಿ ಅದನ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಯಮಾವಳಿ ಇದೆ. ಆದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಕೊಳವೆ ಬಾವಿ ಫೇಲ್ ಆದ ಸಂದರ್ಭದಲ್ಲಿ ಸಾಕಷ್ಟು ಲಾಸ್ ಆಗಿರುತ್ತೆ. ಹಾಗಾಗಿ ಅದಕ್ಕೊಂದು ಕೇಸಿಂಗ್ ಪೈಪ್ ಏನ್ ಹಾಕಿರ್ತಾರೆ, ಕಬ್ಬಿಣದ ಕೇಸಿಂಗ್ ಪೈಪು, ಅದನ್ನ ಹೊರಗಡೆ ತೆಗೆದು ಅದನ್ನ ಮಾರ್ಕೊಂಡ್ ಬಿಡ್ತಾರೆ. ಆದ್ರೆ ಆ ರೀತಿ ಮಾಡಬಾರ್ದು ಅಂತ ಸರ್ಕಾರ ಹೇಳಿದ್ರು ಕೂಡ ಅದೇ ರೀತಿಯಾದಂತ ವಾತಾವರಣ ನಿರ್ಮಾಣ ಆಗ್ತಿದೆ ಎಲ್ಲಾ ಕಡೆ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತ ಘಟನೆಗಳು ನಡೆದಿತ್ತು. ಇದೀಗ ಅಂಬಾಲದಲ್ಲೂ ಇದೇ ರೀತಿಯಾದಂತ ಘಟನೆ ನಡೆದಿದೆ. ಕೇಸಿಂಗ್ ಪೈಪ್ ತೆಗೆದಿದ್ದ ಪರಿಣಾಮವಾಗಿ ಆ 9 ಇಂಚು ಅಗಲದ ಒಂದು ಕೊಳವೆ ಬಾವಿ ಹಾಗೆ ಉಳ್ಕೊಂಡಿತ್ತು. ಆ ಒಂದು 9 ಇಂಚು ಅಗಲದ ಕೊಳವೆ ಬಾವಿನಲ್ಲಿ ಸಾಮಾನ್ಯವಾಗಿ ದೊಡ್ಡವರ್ಯಾರು ಬೀಳಕ್ ಸಾಧ್ಯ ಇಲ್ಲ. ಆದ್ರೆ ಈ ಬಾಲಕ ಇನ್ನು ಕೇವಲ 4 ವರ್ಷದ ಬಾಲಕ, ತುಂಬಾ ಸಣ್ಣಗಿದ್ದ. ಹಾಗಾಗಿ ಈತ ನೇರವಾಗಿ ಕೊಳವೆ ಬಾವಿ ಒಳಗಡೆ ಬಿದ್ದಿದ್ದಾನೆ. ಆದ್ರೆ ಆರಂಭದಲ್ಲಿ ಆತ ಕೊಳವೆ ಬಾವಿ ಒಳಗಡೆ ಬಿದ್ದಿರೋದು ಯಾರಿಗೂ ಗೊತ್ತಿರಲ್ಲ. ಆತನ ತಂದೆ ಮತ್ತೆ ತಾತ ಇಬ್ರು ಹೊಲದಲ್ಲಿ ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಕೊಳವೆ ಬಾವಿಗೆ ಬಿದ್ದಿರಬಹುದು ಅನ್ನೋ ಅಂದಾಜಿನ ಮೇಲೆ ಅಲ್ಲಿ ಕೂಗು ಹಾಕಿದಾಗ ಬಾಲಕನ ಒಂದು ಚೀರಾಟದ ಧ್ವನಿ ಕೇಳಿ ಬಂದಿದೆ. ಕೂಡಲೇ ಅವರು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ದಾರೆ. ಅತ್ಯಾಧುನಿಕ ರಕ್ಷಣಾ ಪರಿಕರಗಳೊಂದಿಗೆ ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ. ಆದ್ರೆ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಬೆಳಗ್ಗೆ 7:15 ಶುರುವಾದ್ರೂ ಕೂಡ ಇನ್ನೂ ಒಂದು ನಿರೀಕ್ಷಿತ ಫಲಿತಾಂಶ ಸಿಕ್ಕಿಲ್ಲ. ಹೀಗಾಗಿ ಬಾಲಕನ ತಾಯಿ ಇರ್ಬೋದು, ಸಂಬಂಧಿಕರು ಈ ಒಂದು ಬಾವಿಯ ಸುತ್ತ ಜಮಾವಣೆಗೊಂಡಿದ್ದಾರೆ, ಗ್ರಾಮಸ್ಥರೆಲ್ಲ ಜಮಾವಣೆಗೊಂಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು, NDRF ಇರ್ಬೋದು, FDRF ಇರ್ಬೋದು, ಎಲ್ಲ ಅರೆಸೇನಾ ಪಡೆ ಇರ್ಬೋದು, ಎಲ್ಲ ತಂಡಗಳು ಕೂಡ ಅಲ್ಲಿ ಧಾವಿಸಿದವೆ. ಈ ಹಿಂದೆ ರಾಯಚೂರಲ್ಲೂ ಇದೇ ರೀತಿಯಾದಂತ ಘಟನೆ ನಡೆದಿತ್ತು, ನೀರಮಾನ್ವಿನಲ್ಲಿ. ಆ ಒಂದು ಸಂದರ್ಭದಲ್ಲಿ ಕೂಡ ಸುಮಾರು 2 ದಿನಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆದಿತ್ತು. ಇದೀಗ ಈ 4 ವರ್ಷದ ಬಾಲಕ ಈ ರೀತಿ ಬಿದ್ದಿದ್ದಾನೆ. ಈತ ಜೀವಂತವಾಗಿ ಹೊರಗಡೆ ಬರ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಾರ್ಥನೆಗಳು ಕೂಡ ನಡೀತಾ ಇದಾವೆ. ಆದಷ್ಟು ಬೇಗ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸ್ತೀವಿ, ಬಾಲಕನ ಜೀವಂತವಾಗಿ ಹೊರಗಡೆ ಕರೆತರ್ತೀವಿ ಅಂತ ಹೇಳ್ಬಿಟ್ಟು ಹರಿಯಾಣ ರಾಜ್ಯ ಸರ್ಕಾರ ಮತ್ತೆ ಅಂಬಾಲ ಜಿಲ್ಲಾಡಳಿತ ಪಣ ತೊಟ್ಟಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.